ಹಾಯ್ ಹಲೋ ನಮಸ್ಕಾರ. ಇವತ್ತು ಮೆಂತ್ಯ ಕಾಳನ್ನ ಮೊಳಕೆ ಕಟ್ಟಿ ಅದರಿಂದ ಒಂದು ಪಲ್ಯ ಮಾಡೋಣ. ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಮೆಂತ್ಯ ಕಾಳನ್ನ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ. ಆಮೇಲೆ ಮತ್ತೆ ನೀರು ಹಾಕಿ ಒಂದು 8ರಿಂದ 10 ಗಂಟೆಗಳ ಕಾಲ ನೆನೆ ಇಡಿ. ಇವಾಗ ಒಂದು 8 ಗಂಟೆ ಆದಮೇಲೆ ಅವು ಚೆನ್ನಾಗಿ ಉಬ್ಕೊಂಡ್ಬಿಟ್ಟಿರುತ್ತೆ. ಆವಾಗ ನೀರನ್ನೆಲ್ಲ ಚೆನ್ನಾಗಿ ತಕ್ಕೊಂಬಿಡಿ. ಆಮೇಲೆ ಒಂದು ಬಾಕ್ಸಿಗೆ ಹಾಕಿ ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ ಇಲ್ಲಾಂದರೆ ಒಂದು ಬಟ್ಟೆ ಹಾಕಿದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಅದು ಹೀರ್ಕೊಂಬಿಡುತ್ತೆ. ಆಮೇಲೆ ಬಾಕ್ಸ್ನ ನೀಟಾಗಿ ಗಟ್ಟಿಯಾಗಿ ಮುಚ್ಚಬೇಕು ಟೈಟಾಗಿ. ನೀವು ಇದಕ್ಕೆ ಟೈಟಾಗಿರೋ ಬಾಕ್ಸ್ನ ತೊಗೊಳ್ಳಿ. ಈಗ ಇದೊಂದು 2 ದಿವಸದಲ್ಲಿ ನೋಡಿ ಈ ರೀತಿ ಮೊಳಕೆ ಬಂದಿದೆ. ಇದು ಜಲ್ದಿ ಬರೋದಿಲ್ಲ, ಒಂದು 2 ದಿವಸ ಆದರೂ ನೀವು ಇಡಬೇಕು. ಈಗ ಇದರಲ್ಲಿ ಪಲ್ಯ ಮಾಡಲಿಕ್ಕೆ ಪ್ಯಾನ್ನಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆಗಿದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸಿಡ್ದಿದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಕರಿಬೇವು, ಒಂದು ಸ್ವಲ್ಪ ಇವನ್ನ ಫ್ರೈ ಮಾಡಿ ಒಂದು ಸಣ್ಣಗೆ ಹಚ್ಚಿದ ಈರುಳ್ಳಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ. ಈ ಪಲ್ಯದಲ್ಲಿ ನಿಮಗೆ ಸ್ವಲ್ಪನೂ ವಿಷ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟಾಗಿರುತ್ತೆ. ಆಮೇಲೆ ಮೆಂತ್ಯಕಾಳು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ಸ್ವಲ್ಪ ರೆಗ್ಯುಲರಾಗಿ ಮಾಡಿಕೊಂಡು ನಿಮ್ಮ ಡಯಟಲ್ಲಿ ಯೂಸ್ ಮಾಡ್ಕೊತಾ ಇರಿ. ಈಗ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಒಂದು 2 ನಿಮಿಷ ಬಾಡಿಸ್ಕೊಂಡು ನಾವು ಮೊಳಕೆ ಕಟ್ಟಿರ್ತೀವಲ್ವ ಕಾಳು, ಮೆಂತ್ಯಕಾಳು ಅದನ್ನು ಹಾಕ್ಕೊಳ್ಳಿ. ಹಾಕಿ ಇದನ್ನು ಹಿಂಗೆ ಫ್ರೈ ಮಾಡಬೇಕು, ನೀರು ಹಾಕಬೇಡಿ. ನೀರು ಹಾಕಿಬಿಟ್ರೆ ಮೆಂತ್ಯಕಾಳೆಲ್ಲ ವಿಷ ಬಿಟ್ಬಿಡುತ್ತೆ. ಸುಮ್ಮನೆ ಹಂಗೆ ಎಣ್ಣೆಯಲ್ಲೇ ಒಂದು 2 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳಿ. ಈಗ ಕೊಬ್ಬರಿ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಮತ್ತು ಸಾಂಬಾರು ಪುಡಿ. ಹಸಿ ಕೊಬ್ಬರಿನೇ ಇದಕ್ಕೆ ಮೇನು, ಅದರಿಂದನೇ ಇದರ ವಿಷ ಎಲ್ಲ ಹೋಗೋದು. ಸೊ ನೀವು ಕೊಬ್ಬರಿ ಎಷ್ಟು ಹಾಕ್ಕೊತೀರೋ ಅಷ್ಟು ಇದರದ ಟೇಸ್ಟು ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ನೀರೆಲ್ಲೂ ಯೂಸ್ ಮಾಡಬೇಡಿ. ಲಾಸ್ಟಿಗೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಈಗ ಈ ಪಲ್ಯ ರೆಡಿಯಾಗಿದೆ. ಇದನ್ನು ನೀವು ಚಪಾತಿ ಅಥವಾ ರೊಟ್ಟಿ ಜೊತೆ ಸರ್ವ್ ಮಾಡ್ಬೋದು. ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.